ಅಭಿನಂದನೆ ಕೋರ್ತೀನಿ. ಈ ತರ ಒಂದು ಚೀಪ್ ಆಗಿ ತರಕಾರಿ ಪ್ರತಿಯೊಂದು ಐಟಮ್ಸ್ ಇದು ಆರೋಗ್ಯವಾಗಿ ಸಿಗುವಂತ ಕಮ್ಮಿ ರೈಟ್ ಸಿಗುತ್ತೆ. ಚೆನ್ನಾಗಿ ನೋಡಿ ಫ್ರೆಶ್ ಮಾಲು ಐಟಮ್ ಎಲ್ಲ ಚೆನ್ನಾಗಿ ಸಿಗ್ತದೆ, ಕಮ್ಮಿ ಅಮೌಂಟ್ ಇಲ್ಲಿ. ಆಮೇಲೆ ರೈತರ ಹತ್ರ ಪರ್ಚೇಸ್ ಮಾಡಿ ಅವರಾಗೆ ಸ್ವಂತ ತಗೊಂಬಂದು ಇದು ಮಾಡ್ತಾ ಇರೋದು, ಯಾವುದೇ ಕೆಮಿಕಲ್ ಬೆರೆಸಿರೋದಿಲ್ಲ ಇಲ್ಲಿ. ಅದಕ್ಕೆ ರೈತರ ಹತ್ರ ತಗೊಂಬಂದು ಮಾಡ್ತಿದ್ರೆ ಅನ್ನೋ ಒಂದು ಉದ್ದೇಶವಾಗಿ ನಾವಿಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ದೀವಿ. ರೈಟ್ ಎಲ್ಲ ತುಂಬ ಚೆನ್ನಾಗಿ ಕಮ್ಮಿಯಲ್ಲಿ ಹಾಕ್ಕೊಟ್ಟಿದ್ದಾರೆ. ಏನೇನು ನಮಸ್ಕಾರ. ಇಂದಿನ ಪ್ರಮುಖ ವಿಶೇಷ ಸುದ್ದಿಗೆ ಸ್ವಾಗತ. ರಾಮನಗರ ಜಿಲ್ಲೆಯ ಬಿಡದಿ ಭಾಗದ ಜನತೆಗೆ ಹಾಗೂ ಮೈಸೂರು ರಸ್ತೆಯ ಪ್ರಯಾಣಿಕರಿಗೆ ಒಂದು ಅತ್ಯಂತ ಸಿಹಿ ಸುದ್ದಿ. ಹೌದು, ಉತ್ತಮ ಗುಣಮಟ್ಟದ ಹಾಗೂ ಸದಾ ತಾಜಾ ತರಕಾರಿ ಮತ್ತು ಹಣ್ಣುಗಳಿಗಾಗಿ ಇನ್ಮುಂದೆ ನೀವು ದೂರ ಹೋಗಬೇಕಾಗಿಲ್ಲ. ನಿಮ್ಮ ನೆರೆಹೊರೆಯಲ್ಲೇ ಈಗ ಭವ್ಯವಾಗಿ ತಲೆ ಎತ್ತಿದೆ ಎಂಕೆ ಮಾರ್ಟ್. ಜುಲೈ 2, 2026ರಂದು ಅತ್ಯಂತ ಯಶಸ್ವಿಯಾಗಿ ಗ್ರ್ಯಾಂಡ್ ಓಪನಿಂಗ್ ಕಂಡಿರುವ ಈ ಎಂಕೆ ಮಾರ್ಟ್ ಗ್ರಾಹಕರಿಗೆ ಬೆಸ್ಟ್ ಕ್ವಾಲಿಟಿಯ ಭರವಸೆ ನೀಡಿದೆ. ಆಲ್ ಫೋರಮ್ಸ್ ಫ್ರೆಶ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಎಂಬ ಧ್ಯೇಯದೊಂದಿಗೆ ದಿನನಿತ್ಯದ ಎಲ್ಲಾ ತಾಜಾ ತರಕಾರಿಗಳು ಮತ್ತು ಹಣ್ಣುಗಳು ಈಗ ಒಂದೇ ಸೂರಿನಡಿ ಲಭ್ಯವಿವೆ. ಸರ್, ನಾವಿಲ್ಲಿ ಓಪನಿಂಗ್ ಮಾಡಿರೋ ಕಾರಣ ಏನಂತಂದರೆ, ಇಲ್ಲಿ ಇರೋ ಕಸ್ಟಮರ್ಗಳಿಗೆ ಹೋಲ್ಸೇಲಾಗಿ ಕೊಟ್ಟು ಇದು ಮಾಡಬೇಕಂತಂದ್ಬಿಟ್ಟು ಇಲ್ಲಿ ನಾವು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಗಮನವಾಗಿ ಇಲ್ಲಿರೋ ಲೋಕಲ್ ಒಂದು 5 ಕಿಲೋಮೀಟರ್ ನಿಯರ್ ಬೈಯಾಗ ನಾವು ಅವ್ರಿಗೆ ಸಪ್ಲೈ ಮಾಡಬೇಕು ಹೋಲ್ಸೇಲಾಗಿ ಅಂತಂದ್ಬಿಟ್ಟು ಇವತ್ತು ನಾವು 2 ತಾರೀಕು ಓಪನಿಂಗ್ ಆಗಿ ಇವತ್ತು ಓಪನ್ ಮಾಡಿದ್ದೀವಿ. ಬೆಳಗ್ಗೆನಿಂದನೂ ಕಸ್ಟಮರ್ಗಳು ಬರ್ತಾವ್ರೆ, ಇನ್ನು ಮುಂದೆ ಚೆಂದಾಗಿ ಕೋಪ್ರೇಟಿವ್ ಕೊಡ್ತಾವ್ರೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ ನಾವು ಇದು ಮಾಡ್ತೀರಿ. ಇದ್ರ ಪರವಾಗಿ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ MK ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮಾಲೀಕರಾದ ಮಂಜುನಾಥ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ಇದರ ಉದ್ದೇಶ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. MK ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಏನು ಇವತ್ತು ಶಾಪ್ ಓಪನ್ ಮಾಡಿದ್ದಾರೆ, ಇದರ ಉದ್ದೇಶ ಬಂದ್ಬಿಟ್ಟು ತುಂಬ ರಿಟೇಲ್ ಶಾಪ್ಗಳಿದೆ ಸುತ್ತಮುತ್ತ ಹಳ್ಳಿಗಳಲ್ಲಿ, ಸುತ್ತಮುತ್ತ ಎಲ್ಲ ಗ್ರಾಮದಲ್ಲಿ ರಿಟೇಲ್ ಶಾಪ್ಗಳಿದೆ. ಆ ರಿಟೇಲ್ ಶಾಪ್ಗಳಲ್ಲಿ ಬೆಳೆ ದುಬಾರಿ ಆಗಿರುತ್ತೆ. ಎಕ್ಸಾಂಪಲ್ ಟೊಮೊಟೊ ಬಂದ್ಬಿಟ್ಟು ಎಲ್ಲ ಕಡೆ ಒಂದು 25 ರೂಪಾಯಿ 30 ರೂಪಾಯಿ ಕೆಜಿ ಇದ್ದಾಗ ನಮ್ಮ ಮಂಜಣ್ಣನ ಅಂಗಡಿಲಿ 20 ರೂಪಾಯಿ 22 ರೂಪಾಯಿ ಸಿಗುತ್ತೆ. ಅವಾಗ ರಿಟೇಲ್ ಶಾಪ್ ಅವರು ಬಂದು ಇಲ್ಲಿ ಪರ್ಚೇಸ್ ಮಾಡಿ ಅವರು ಒಂದು 2 ರೂಪಾಯಿ ಸಂಪಾದನೆ ಮಾಡ್ಬೋದು. ಅದೇ ರೀತಿ ಸುತ್ತಮುತ್ತ ಗ್ರಾಮದ ನಿವಾಸಿಗಳು ಇಲ್ಲಿ ಬಂದರೆ ರಿಟೇಲ್ ಶಾಪ್ ಅವ್ರಿಗೆ ಏನು ರೇಟ್ ಕೊಡ್ತೀವೋ ಅದೇ ರೇಟು ಕಸ್ಟಮರ್ಗೂ ಕೊಡ್ತೀವಿ. ಆ ಉದ್ದೇಶದಿಂದ ಕಸ್ಟಮರು ಹ್ಯಾಪಿ ಆಗಬೇಕು, ರಿಟೇಲ್ ಅವರು ಹ್ಯಾಪಿ ಆಗಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ MK ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಶಾಪ್ ಓಪನ್ ಮಾಡಿದ್ದಾರೆ. ಎಲ್ಲ ರಿಟೇಲ್ ಶಾಪ್ ಅವರು ದಯವಿಟ್ಟು ಒಂದ್ಸರಿ ನಮ್ಮ MK ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಶಾಪ್ ವಿಸಿಟ್ ಮಾಡಿ. ಮುಖ್ಯವಾಗಿ ಹೇಳಬೇಕು ಅಂದರೆ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ನೀವು ತೋರಿಸಿ ಸರ್, ಎಲ್ಲ ತರಕಾರಿ ಫ್ರೂಟ್ಸು ವೆರಿ ಫ್ರೆಶ್ ಇರುತ್ತೆ. ಯಾಕಂದರೆ ಇವರು ಫಾರ್ಮಿಂದ ಡೈರೆಕ್ಟು, ರೈತರಿಂದ ಡೈರೆಕ್ಟು ಗ್ರಾಹಕರಿಗೆ, ಇದರಲ್ಲಿ ಯಾವುದೇ ರೀತಿಯಾದ ಮೀಡಿಯೇಟರ್ ಇಲ್ಲ. ರೈತರ ಹತ್ರ ನಮ್ಮ ಮಂಜಣ್ಣನ ಬೈ ಮಾಡಿ ಡೈರೆಕ್ಟ್ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಅದು ಸಿಹಿ ಸುದ್ದಿ. ನೀವು ಬೇಕಾದರೆ ನೀವು ನಮ್ಮದು ಫ್ರೂಟ್ಸು ನಮ್ಮ ವೆಜಿಟೇಬಲ್ಸ್ ಬೇಕಾದರೆ ನೀವು ವಿಡಿಯೋ ಕವರೇಜ್ ಮಾಡಿ. ತುಂಬ ಅದ್ಭುತವಾಗಿದೆ, ಫ್ರೆಶ್ ಆಗಿದೆ. ಈಗ ಗ್ರಾಹಕರಿಗೂ ಅದೇ ಬೇಕು, ರಿಟೇಲರ್ಗೂ ಅದೇ ಬೇಕು. ಈಗ ಮಾರ್ಕೆಟಲ್ಲೆಲ್ಲ ಹೋಯ್ತು ಅಂದರೆ ಒಂದು 10 kg ತಗೊಂಡ್ರೆ ಅದ್ರ ಒಂದು 2 kg ಹೋಗಿರೋದು ಇರುತ್ತೆ. ಬಟ್ ನಮ್ಮಲ್ಲಿ ಆ ಥರ ಇಲ್ಲ, ಫ್ರೆಶ್ ಆಗಿದೆ ಐಟಮ್ಗಳು. ನೀವು ಒಂದ್ಸರಿ ನಮ್ಮ MK ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಶಾಪ್ ವಿಸಿಟ್ ಮಾಡಿ. ನಾನು ಹೇಳೋದೇನು ಇಲ್ಲ, ನೀವು ಕಣ್ಣಾರೆ ನೋಡ್ಬೋದು. ದಯವಿಟ್ಟು ಎಲ್ಲ ರಿಟೇಲ್ ಶಾಪ್ ಅವರು, ನಮ್ಮ ಸ್ಥಳೀಯ ನಿವಾಸಿಗಳು, ಗ್ರಾಹಕರು, ದೊಡ್ಡವರು, ನನಗಿಂತ ಎಲ್ಲರೂ ಒಂದ್ಸರಿ ನಮ್ಮ ಅಂಗಡಿಗೆ ಭೇಟಿ ಮಾಡಿ. ನಮ್ಮ ಮಂಜಣ್ಣ ಈ ಥರ ಇನ್ನೊಂದು 10 ಶಾಪ್ ಮಾಡಲಿ. ನಮ್ಮೆಲ್ಲರೂ ಸಪೋರ್ಟ್ ಬೇಕು, ನಮ್ಮ ಮೀಡಿಯಾದವ್ರು ಸಪೋರ್ಟ್ ಬೇಕು. ಬಂದಿರುವ ಎಲ್ಲ ಗುರು ಹಿರಿಯರು ಬಂದಿದ್ದಾರೆ, ಅವ್ರ ಬ್ರದರ್ ಬಂದಿದ್ದಾರೆ, ಎಲ್ಲ ಫ್ಯಾಮಿಲಿ ಆಶೀರ್ವಾದ ಅವ್ರ ಮೇಲೆ ಇರಲಿ. ಇನ್ನು ಇದೇ ಥರ ಒಂದು 10 ಶಾಖೆ ಆಗಲಿ, ಬಡವರು ಬದುಕಲಿ, ರಿಟೇಲ್ ಶಾಪ್ ಅವರು ಒಳ್ಳೇದಾಗಲಿ, ಮಂಜಣ್ಣಂಗೂ ಒಳ್ಳೇದಾಗಲಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲಿಗೆ ಎಲ್ಲ ಮಾಧ್ಯಮವ್ರಿಗೂ ಬಂದಿದ್ದೀರಾ, ನಿಮಗೆ ಅಭಿನಂದನೆ. ಹಾಗೂ ಈಗೇನಿವತ್ತು ನಮ್ಮ ಕಾರ್ಯಕರ್ತರು ಆನೇಕಲ್ ಅಧ್ಯಕ್ಷರಾದ ನಮ್ಮ ಮಂಜುನಾಥ್ ಅವರು ತರಕಾರಿ ಮತ್ತು ಹಣ್ಣುಗಳನ್ನ ನೇರ ಮಾರಾಟದಲ್ಲಿ, ಅದರಲ್ಲೂ ಹೋಲ್ಸೇಲಲ್ಲಿ, ರಿಟೇಲಲ್ಲ ಹೋಲ್ಸೇಲಲ್ಲಿ ಒಂದು ಮಾರಾಟ ಮಾಡೋ ಒಂದು ಅಂಗಡಿನ ಪ್ರಾರಂಭ ಮಾಡಿದ್ದಾರೆ. ತುಂಬ ಒಳ್ಳೆಯ ಯೋಜನೆ ಇದೆ. ಯಾಕಂದರೆ ಈ ಕಾಲದಲ್ಲಿ ಎಲ್ಲ ಕಡೆಯೂ ಯಾವುದೂ ಪ್ಯೂರಿಟಿ ಇಲ್ಲ. ಎಲ್ಲೂ ಅಲ್ಲಿ ಇವರು ಪ್ಯೂರಿಟಿ ಇವರೇ ಮಾಡಿ, ಪ್ಲಸ್ ಇವ್ರದ್ದೇ ಜಮೀನು ಇದೆ ಅಲ್ವೇನ್ರಿ, ಅಲ್ಲೂ ಸ್ವಲ್ಪ ತರಕಾರಿಗಳೆಲ್ಲ ಬೆಳೆಸಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಮತ್ತು ಹಣ್ಣುಗಳು
ಮೇಯ್ನ್ ಏನಪ್ಪ ಅಂತಂದರೆ ಕಾಸ್ಟ್ ವೈಸ್ ತೊಗೊಂಡ್ರೆ ಬೇರೆ ಅಂಗಡಿಗಳು ನೀವೆಲ್ಲೇ ಕಂಪೇರ್ ಮಾಡಿದ್ರು ಇವ್ರದ್ದು ಇಲ್ಲಿ ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್. ಸೊ ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಪ್ಲಸ್ ನಮ್ಮ ಹತ್ರ ಮಾತಾಡಿದಾಗ ಈ ಥರ 5-6 ಕಿಲೋಮೀಟರ್ ಅಲ್ಲ 10 ಕಿಲೋಮೀಟರ್ ಆದ್ರೂ ನಾವು ಡೆಲಿವರಿ ಕೊಡ್ತೀವಿ ಅಂತ. ಯಾಕಂದರೆ ಯಾರೂ 10 ಕಿಲೋಮೀಟರ್ ಡೆಲಿವರಿ ಕೊಡೋಲ್ಲ, ನಾವು ಕಂಡಂಗಲ್ಲ, ನಿಮಗೂ ಅದು ಗೊತ್ತಿರೋ ವಿಷಯನೇ. ಎಲ್ಲರೂ ಒಂದು 3 ಕಿಲೋಮೀಟರ್ ವಿತಿನ್ 3 ಕಿಲೋಮೀಟರ್ಸ್ ಅಲ್ಲ ಮಿನಿಮಮ್ ಇಷ್ಟು ಚಾರ್ಜ್ ಅಂತ ಇದೆ. ಬಟ್ ಇವರು 10 ಕಿಲೋಮೀಟರ್ ಅದು ಪರವಾಗಿಲ್ಲ, ನಾವು ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ತುಂಬಾ ಒಳ್ಳೆಯದು. ಯಾಕೆ ಈ ಕಾಲದಲ್ಲಿ ಎಲ್ಲೂ ಪ್ಯೂರಿಟಿ ಇಲ್ಲ, ಎಲ್ಲ ಬೆರಕೆಯಾಗಿ ಬಿಡಲ್ಲ ಎಲ್ಲಿ ಹೋದ್ರೂ. ಅದರಲ್ಲಿ ಇವರೇ ಫಾರ್ಮಿಂಗ್ ಮಾಡಿ ಹೈಜಿನಿಕ್ ಆಗಿ ವಾಟರ್ ವೈಸ್ ಎಲ್ಲ ಮಾಡಿಕೊಂಡು ತರಕಾರಿಗಳಾಗಲಿ, ಹಣ್ಣುಗಳಾಗಲಿ, ಸೊಪ್ಪುಗಳಾಗಲಿ ಪ್ರತಿಯೊಂದನ್ನು ಯಾಕೆ ತಿನ್ನೋ ಫಸ್ಟ್ ನಾವು ಎಲ್ಲರೂ ತಿಂತೀವಿ, ದೊಡ್ಡವರು ಚಿಕ್ಕವರು ಮಕ್ಕಳಿಗೆ ಎಲ್ಲರೂ ಕೊಡ್ತೀವಿ. ಸೊ ಈಗ ಎಲ್ಲ ಕಡೆ ಆರೋಗ್ಯ ಸಮಸ್ಯೆ ಜಾಸ್ತಿ ಇರೋದ್ರಿಂದ ನಾವು ಎಲ್ಲದರಲ್ಲೂ ಬೆರಕೆಯಾಗಿರೋದ್ರಿಂದ ಇವರು ಮಾಡೋವಂಥ ಒಂದು ಒಳ್ಳೆಯ ಕೆಲಸ, ಉತ್ತಮವಾದ ಕೆಲಸ ಅಂತ ಹೇಳ್ತಾ ಅವರಿಗೆ ಎಲ್ಲ ಒಳ್ಳೆಯದಾಗಲಿ. ಇವತ್ತಿನ ದಿವಸ ನಮ್ಮ ಅಣ್ಣ ಹಳ್ಳಿಯಿಂದ ಬಂದು ನಮ್ಮ ಅಣ್ಣ ಮಂಜಣ್ಣವರು ಒಂದು ತರಕಾರಿ ಅಂಗಡಿ ಓಪನ್ ಮಾಡಿದ್ದಾರೆ. ಅದು ಅದ್ಭುತವಾಗಿದೆ, ಅದು ತಾಜಾ ತರಕಾರಿಗಳಾಗಿದೆ. ಇವೆಲ್ಲ ನೋಡೋದಕ್ಕೆ ಖುಷಿ ಆಗುತ್ತೆ. ಅದ್ಭುತವಾಗಿ ತೋಟಗಳಿಂದ ಈ ನಮ್ಮ ರೈತರಿದ್ದಾರಲ್ಲ, ರೈತರಿಂದ ನೇರವಾಗಿ ಅವ್ರು ಪರ್ಚೇಸ್ ಮಾಡಿ ಅಲ್ಲಿಂದನೇ ತಗೊಂಬಂದು ನಮ್ಮ ಎಲ್ಲ ಹಳ್ಳಿ ಜನ ಅಥವಾ ಇಲ್ಲಿ ಸಿಟಿಗೆ ಏನು ಬಂದಿದ್ದಾರೆ ಅಥವಾ ಸಿಟಿ ಜನ ಏನಿದ್ದಾರೆ, ಇವತ್ತು ನಾವು ತಿನ್ನೋ ಎಲ್ಲ ಪದಾರ್ಥಗಳೆಲ್ಲ ಕೆಮಿಕಲ್ ಇದೆ, ನಾವು ನೋಡ್ತಾ ಇರ್ತೀವಿ. ಇಲ್ಲೆಲ್ಲೋ ರೋಚಿ ನೀರುಗಳು ಹೋಗ್ತಾ ಇರ್ತವೆ, ಹೋಗೋ ನೀರುಗಳಲ್ಲಿ ತಂದು ಮಾರ್ತಾ ಇರ್ತಾರೆ, ಇಂಥವೆಲ್ಲ ಇರ್ತವೆ. ಅಂಥ ವಿಚಾರದಲ್ಲಿ ಅವರು ಒಂದು ಕಾನ್ಸೆಪ್ಟನ್ನು ರೆಡಿ ಮಾಡಿ ಇವತ್ತು ನಾವು ಒಳ್ಳೆ ಗ್ರಾಹಕರು ಏನು ಇವತ್ತು ನಾವು ತಿಂತಾ ಇದೀವಲ್ಲ, ಅದು ಒಳ್ಳೆ ತಾಜಾ ತರಕಾರಿ ಆಗಿರಬೇಕು ಅಂತೇಳಿ ಅವರು ಒಂದು ಮನಸ್ಸಲ್ಲಿ ಅಂದ್ಕೊಂಡು ಅದನ್ನ ಇವತ್ತು ಸದುದ್ದೇಶದಿಂದ ಇವತ್ತು ಒಂದು ಅಂಗಡಿನ ಓಪನ್ ಮಾಡಿ ಎಲ್ಲರಿಗೂ ಸಂತೋಷ ಪಡಿಸಿದ್ದಾರೆ. ನಮ್ಮ ಕುಟುಂಬಕ್ಕೂ ತುಂಬ ಖುಷಿ ಆಗ್ತದೆ. ಇನ್ನು ಮುಂದೆ ಇನ್ನೂ ಹೆಚ್ಚು ಮಾಡಲಿ ಅಂತೇಳಿ ತುಂಬ ಖುಷಿ ಪಡ್ತೀನಿ. ಅವರಿಗೆ ಶುಭಾಶಯ ತಿಳಿಸ್ತೀನಿ. ಇದು ಹೆಜ್ಜಾಲ ಕ್ರಾಸ್ ಗೇಟ್ ಆಗಿದೆ. ಇದು MK ಮಾರ್ಟ್ ಅಂತೇಳಿ ಇದು ಈಗ ಮೊದಲನೇ ಬ್ರಾಂಚ್ ಆಗಿ ಓಪನ್ ಆಗಿದೆ. ಹೆಜ್ಜಾಲ ಗೇಟಲ್ಲಿ ಓಪನ್ ಆಗಿದೆ. ಎಲ್ಲ ಗ್ರಾಹಕರು ಬಂದು ಇದನ್ನ ತಗೊಂಡು ನೋಡಿ ನೀವು ಒಂದ್ಸಲ ಅನುಭವಿಸಿದ್ರೆ ಮತ್ತೆ ನೀವೇ ಬರ್ತೀರಾ, ಖುಷಿ ಆಗುತ್ತೆ. ನಮ್ಮ ಅಣ್ಣನಿಗೆ ಶುಭಾಶಯ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ನಮಸ್ತೆ ವೀಕ್ಷಕರೇ, ಇದು ನಾವು ಮೊದಲೇ ಅದ್ಯಂತರ ಸ್ಟಾರ್ಟ್ ಮಾಡಿರುವಂಥ ಒಂದು ಹೊಸ ಅದ್ಯಂತ MK ಮಾರ್ಟ್ ಅನ್ನುವ ಒಂದು ಹೊಸ ಸ್ಟಾರ್ಟಪ್ ಥರ ನಾವು ಮಾಡ್ತಿರೋದು. ಇವಾಗ ಯಾವ ಥರ ಅಂದರೆ ತುಂಬ ರೈತರು ಇವಾಗ ಕೆಮಿಕಲ್ಲು, ನಾನ್ ಫಾರ್ಮಿಂಗ್ ಫರ್ಟಿಲೈಸರ್ಸ್ ಎಲ್ಲ ತುಂಬ ಯೂಸ್ ಮಾಡಿ ಸೊ ಅವರಿಗೆ ಸಿಗ್ತಾ ಇಲ್ಲ, ಕರೆಕ್ಟಾಗಿರೋ ಒಂದು ವೆಜಿಟೇಬಲ್ಸ್ ಅನ್ನೋದು ಅವ್ರ ಮನೆಗೆ ಹೋಗಿ ತಲುಪ್ತಾ ಇಲ್ಲ. ಸೊ ಹಾಗಾಗಿ ನಾವು ಈ ಮೊದಲನೇ ಬಾರಿಗೆ ಯಾವ ಥರ ಪ್ರಯತ್ನ ಪಟ್ಟಿದ್ದೀವಿ ಅಂದರೆ ಡೈರೆಕ್ಟ್ ಫಾರ್ಮ್ ಟು ಹೋಮ್. ಅಂದರೆ ನಾವು ಸ್ವಂತ ಯಾವುದೇ ಸೆಂಟ್ರಲ್ ಮೀಡಿಯೇಟರ್ಸ್ ಯಾರೂ ಇಲ್ದಿರ ನಾವು ಸ್ವತಃ ಅದೇ ಅವರು ಬೆಳೆದಿರುವಂಥ ಲ್ಯಾಂಡ್ಗೆ ಹೋಗಿ ನಾವೇ ಪರ್ಚೇಸ್ ಮಾಡಿ ತರಕಾರಿಗಳನ್ನು ಮತ್ತು ಅವರು ಮನೆಗಳನ್ನು ಹೋಗಿ ತಲುಪಿಸುವಂಥ ರೀತಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇದು ನಾವು ಹೊಸದಾಗಿ ಸ್ಟಾರ್ಟ್ ಮಾಡ್ತಿರುವಂಥ ಈ ಒಂದು ಜಾಗ. ಸೊ ಹಾಗಾಗಿ ನಾವು ಮಾಡಿದ್ದೇವೆ. ಸೊ ಮತ್ತು ಪ್ರೈಸ್ ಮುಖಾಂತರ ಬರೋವಾಗ ಇದ್ದರೆ ತುಂಬ ರೀಸನಬಲ್ ಪ್ರೈಸಾಗಿ ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ನಾವು ಡೈರೆಕ್ಟಾಗಿ ರೈತರ ತನಕ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಸೊ ತುಂಬ ರೀಸನಬಲ್ ಆಗಿ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ರಿಟೇಲ್ ಶಾಪ್ಸ್ ಯಾರಾದರೂ ಆಗಿರ್ಬೋದು, ಸೊ ಡೈರೆಕ್ಟಾಗಿ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಅವ್ರಿಗೂ ಅನುಕೂಲವಾಗಿ